ಇಲ್ಲಿ ಬರ್ತಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಡಿಯಕ್ಕಾಗ್ದಾಗ ಅಮ್ಮ ಕರ್ಕೊಂಡ್ ಬರೋ ತರ ಗ್ರೌಂಡ್ ವರ್ಗೂ ಚೆನ್ನಾಗೇ ಬಂದೆ. ಹೌದು, ಹೇಗ್ ಬಂದೆ? ಓ, ಕುಂಟ್ಕೊಂಡ್ ಬಂದ್ಯಾ? ಪಾಪ, ಹಾಕಿ ಸ್ಟಿಕ್ ಇಂದ ಗೋಲ್ ಹೊಡಿಬೇಕಾದ್ ನೀನು ಹೀಗ್ ಫೌಲ್ ಆಗತ್ತೆ ಅಂತ ಅನ್ಕೊಂಡಿಲ್ಲ ಅಲ್ವಾ? ಏನು ಕೋಪ ಬರ್ತಿದ್ಯಾ? ಇನ್ ಸ್ವಲ್ಪ ದಿನದಲ್ಲಿ ಮ್ಯಾಚ್ ನಡೆಯುತ್ತೆ, ನಾನು ಗೆಲ್ತೀನಿ. ನಮ್ಮ ಅಗ್ರಿಮೆಂಟ್ ಪ್ರಕಾರ ಶೌರ್ಯ ಕಲಿ ನನ್ ಕುತ್ತಿಗೆಗೆ ತಾಳಿ ಕಟ್ಟಿಸ್ತೀಯಾ? ಅಷ್ಟಕ್ಕೂ ನನ್ ಮದ್ವೆ ಹೇಗ್ ನಡೆಸ್ಬೇಕು ಅಂತಿದ್ಯಾ? ತುಂಬಾನೇ ಗ್ರ್ಯಾಂಡ್ ಆಗ ಅಥವಾ ಸೌಂಡೇ ಇಲ್ದಂಗ? ನನಗ್ ಹೇಗಾದ್ರೂ ಓಕೆ. ನನಗ್ ಬೇಕಾಗಿರೋದು ಶೌರ್ಯ ಜೊತೆ ನನ್ ಮದ್ವೆ ಆಗೋದು. ಮದ್ವೆ ಬಗ್ಗೆ ಮಾತಾಡ್ದೆ ಅಂದ್ರೆ ಹಲ್ಲು ಉದುರ್ಸ್ಬಿಡ್ತೀನಿ. ಏನ್ ಉದುರ್ಸ್ತ್ಯಾ? ಮಾವಿನಕಾಯ, ಸೇಬೆಕಾಯ, ದಾಳಿಂಬೆ ಹಣ್ಣ ಅಥವಾ ದ್ರಾಕ್ಷಿ ಹಣ್ಣ? ನಿನ್ 32 ಹಲ್ಗಳು. ಗುಡ್ ಜೋಕ್. ನನಗ್ ನಗು ಬರ್ಲಿಲ್ಲ. ನೋಡ್ರಾಜಿ, ನಾನು ಜೆನಿ ಆಂಟಿ ಗೆಟಪ್ ಹಾಕೊಂಡ್ರು, ಫನಿಯಾಗಿ ಬಿಹೇವ್ ಮಾಡಿದ್ರು, ನಿನ್ ಕೈ ಲೇಟ್ ತಿಂದ್ರು, ಯೋಚನೆ ಮಾಡ್ದೆ ನಿನ್ ಕಾಲ್ ಮುರ್ದ್ ಹಾಕಿದ್ದು ಎಲ್ಲ ನನ್ ಶೌರ್ಯಗೋಸ್ಕರನೇ. ಅವನ್ ಜೊತೆ ಮದ್ವೆ ಆಗ್ಬೇಕು ಅಂತ. ಹಾಗಿದ್ಮೇಲೆ ಮದ್ವೆ ಬಗ್ಗೆ ಅಲ್ದೆ ಇನ್ಯಾವ್ದ್ರ ಬಗ್ಗೆ ಮಾತಾಡ್ಬೇಕು? ಆದ್ರೂ ಇವಾಗ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಟಾಪಿಕ್, ಇಂಪಾರ್ಟೆಂಟ್ ಟಾಪಿಕ್ ಏನಿರತ್ತೆ? ನೀನು ಗೆದ್ದ ಮೇಲ್ ಮಾತಾಡು. ಗೇಮೇ ಇಲ್ದಿರ್ಬೇಕಾದ್ರೆ ವಿನ್ ನಮ್ ಸೈಡೆ ಅಲ್ವಾ? ಗೇಮ್ ಇಲ್ಲ ಅಂತ ಯಾರು ಹೇಳಿದ್ರು ನಿಂಗೆ? ಹಾ, ಗೇಮ್ ಆಡ್ತಾ ಇದೀವಿ. ನಿನ್ ಪೊಸಿಷನ್ ನಿನ್ಗಿನ್ನೂ ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ನೀನ್ ಈ ಮ್ಯಾಚ್ ಆಡಕ್ ಆಗಲ್ಲ. ನಿನ್ಗೆ ಈ ಗೇಮಲ್ಲಿರೋ ಆಪ್ಷನ್ಸ್ ಗೊತ್ತಿಲ್ಲ ಅನ್ಕೋತೀನಿ. ನನ್ನ ಪ್ಲೇಸಲ್ಲಿ ಬೇರೆ ಯಾರಾದ್ರೂ ಆಡ್ಬೋದು. ಓ, ಲಾಜಿಕ್ ಆಗಿ ಮಾತಾಡ್ತಿದ್ಯಾ? ಮ್ಯಾಚನ್ನು ಕೂಡ ಗೆಲ್ತೀನಿ. ಯಾರನ್ನ ಆಡಿಸ್ತೀಯಾ? ನನ್ನನ್ನ ಹೇಗ್ ಸೋಲಿಸ್ತೀಯಾ? ನಿನಗೆ ಸ್ಪರ್ಧೆ ಯಾರೂ ಇಲ್ಲ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ. ನಾವು ಆಟ ಆಡ್ತೀವಿ, ಅವತ್ತು ನಾನು ನಿನ್ನನ್ನು ಸೋಲಿಸ್ತೀನಿ. ನಿನ್ನ ಕಣ್ಣು ಕಾಣಿಸ್ದೇ ಇರೋಷ್ಟು ದೂರ ಓಡಿಸ್ತೀನಿ, ನೋಡ್ತಾ ಇರೋ. ಅಷ್ಟು ಈಸಿಯಾಗಿ ಹೇಗ್ ಹೋಗ್ತೀನಿ ಅಂತ ಅನ್ಕೊಂಡಿಯೇ? ನಾನ್ ಸೋತ್ ಹೋಗ್ತೀನಿ ಅಂತ ಡೌಟ್ ಬಂದಾಗ ನಿನಗೆ ಆಡ್ದಿರೋ ಹಾಗೆ ಮಾಡ್ದೆ. ಅಂತದ್ರಲ್ಲಿ ಶೌರ್ಯ ನನ್ನವನಾಗ್ತಾನೆ ಅಂತ ಗೊತ್ತಾದ್ರೆ ಅಷ್ಟಕ್ಕೂ ನಿನ್ನ ಬದುಕಾಗ್ ಬಿಡ್ತೀನಾ? ಆಟದಲ್ಲಿ ಗೆಲ್ಲಕ್ಕಾಗ್ದೆ ಈ ತರ ಮೋಸ ಮಾಡಿರೋಂತ ನೀನೇನೇ ಮಾಡ್ತೀಯಾ? ಆಡಿ ಗೆಲ್ತೀನಿ, ನಿನ್ನನ್ನಲ್ಲ, ಶೌರ್ಯನ. ನೀನ್ ಆಟ ಆಡಿ ಹೇಗ್ ಸೋಲ್ತ್ಯಾ ಅಂತ ನೋಡ್ತಾ ಇರು. ರಾಜಿ, ಈಗ ಮ್ಯಾಚ್ ಬಗ್ಗೆ ಯಾಕೆ? ಮ್ಯಾಚ್ ಬಗ್ಗೆನೇ ಮಾತಾಡೋ ಟೈಮ್ ಬಂದಿದೆ ಆದ್ಯಾ. ಅಲ್ಲ, ನೀನ್ ಆಡೋಕ್ಕಾಗಲ್ಲ ಅಲ್ವಾ? ಅದನ್ನೇ ಹೇಳಿ ಅವಳಿಗೆ. ಶಟ್ ಅಪ್. ಸೆನ್ಸ್ ಇಲ್ದೆ ಮಾತಾಡ್ಬೇಡ. ರಾಜಿ ಕಂಡೀಷನ್ನ ಎನ್ಕ್ಯಾಶ್ ಮಾಡ್ಕೋಬಹುದು ಅನ್ಕೋತಿದ್ಯಾ? ಅಲ್ಲ, ಶೌರ್ಯನ ಮ್ಯಾರೇಜ್ ಮಾಡ್ಕೊಳ್ಳೋಣ ಅಂತ. ಈ ತಲೆ ಕೆಟ್ಟೋಳ ಹತ್ರ ನಮ್ಗೆ ಯಾಕೆ ರಾಜಿ? ನಡಿ. ಈಗ ಮಾತಾಡೋದಲ್ಲ, ಆಟ ಆಡ್ಬೇಕು. ಹಾಗಾದ್ರೆ ಆಟದಲ್ಲಿ ಗೆದ್ದು ತೋರ್ಸು. ನನ್ ಟೀಮ್ ರೆಡಿ, ನಿನ್ ಟೀಮ್ ರೆಡಿ ಮಾಡ್ಕೋತೀನಿ. ಇದ್ದಕ್ಕಿದ್ದ ಹಾಗೆ ಈಗ ಹೇಗ್ ರೆಡಿ ಆಗ್ತೆ ರಾಜಿ? ಶೌರ್ಯಗೆ ಈ ವಿಷಯ ಇನ್ನೂ ಗೊತ್ತಿಲ್ಲ. ಇಲ್ಲಿಗೆ ಇದನ್ನ ಬಿಟ್ಬಿಡು. ಹಾಗಾದ್ರೆ ಸೋತ್ ಹೋದ್ಲು ಅಂತ ಒಪ್ಕೊಳಕ್ ಹೇಳು. ಏನ್ ಮಾಡಾದ್ರೂ ಸರಿ, ಶೌರ್ಯ ಸರ್ನ ನಾನು ಕಾಪಾಡ್ಕೋತೀನಿ. ಇಲ್ಲ ರಾಜಿ, ಈಗಿಂಥ ಚಾಲೆಂಜಸ್ ನಮ್ಗೆ ಸರಿ ಅಲ್ಲ. ಆದ್ಯಾ, ನನ್ನ ಪ್ರೀತಿ ಮೇಲೆ ನನಗೆ ನಂಬಿಕೆ ಇದೆ. ನನ್ನ ಶೌರ್ಯ ಸರ್ ನನ್ನ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ಆ ನಂಬಿಕೆನ ನಿಜ ಮಾಡೋದಕ್ಕಾದ್ರೂ ನಿನ್ನ ಚಾಲೆಂಜ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಇವಳನ್ನ ಸೋಲಿಸಲೇಬೇಕು. ನೋಡೋಣ.
ಯಪ್ಪ, ಮನೆಗೆ ಹೋಗೋಕ್ಕಿನ್ನೂ ತುಂಬ ಟೈಮ್ ಇದೆ. ಟೈಮ್ ಪಾಸ್ ಮಾಡೋಕ್ಕೆ ಫ್ರೆಂಡ್ಸು ಇಲ್ವಲ್ಲ. ಸರ್, ಏನು ಮಾಡಲಿ? ಮಧ್ಯಾಹ್ನ ಊಟ ತಿಂದ ಮೇಲೆ ಕೈ ತೊಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಬ್ರದರ್. ತಗೊಳ್ಳಿ. ನಾನು ಇಲ್ಲಿ ತಿಂತೀನಿ ಅಂತ ನಿನಗೆ ಹೇಳಿದ್ನಾ? ಬ್ರದರ್, ಆಫೀಸ್ಗೆ ಹೋಗೋರ್ ಥರ ಇನ್ಶರ್ಟ್ ಮಾಡಿಕೊಂಡು ಟೈ ಕಟ್ಕೊಂಡು ಬರೋ ಪ್ರತಿಯೊಬ್ಬರಿಗೂ ಜಾಬ್ ಇಲ್ಲ ಅಂತ ನಮ್ಗೆ ಅರ್ಥ ಆಗೋಗುತ್ತೆ. ಇವನೇನು ಇಷ್ಟು ಈಸಿಯಾಗಿ ಗುರ್ತು ಹಿಡಿದ್ಬಿಟ್ಟ? ಒಂದು ವೇಳೆ ನಮ್ಮ ಪಕ್ಕದೂರವನೇನಾದರೂ ಇರ್ಬೋದಾ? ಹೇಗೆ ಗುರ್ತಿಡ್ದೆ ಅಂತ ನೀನು ಕೇಳೋದಕ್ಕೂ ಮುಂಚೆ ಹೇಳೋದು ನನ್ನ ಡ್ಯೂಟಿ ಬ್ರದರ್. ಸರಿಯಾಗಿ 40 ದಿನದ ಹಿಂದೆ ನಿನ್ನ ಥರನೇ ಇನ್ಶರ್ಟ್ ಮಾಡಿಕೊಂಡು ಟೈ ಹಾಕ್ಕೊಂಡು ಒಂದು ವಾರ ಮೇಂಟೈನ್ ಮಾಡಿದೆ. ಆದರೆ ಸುಳ್ಳಿಗಿಂತ ಖರ್ಚು ಜಾಸ್ತಿ ಅಲ್ವಾ? ಕಾಸ್ಟ್ ಜಾಸ್ತಿ ಆಗ್ತಿದ್ದಾಗೆ ನಾನು ವೇಸ್ಟ್ ಅನ್ನೋದು ಅರ್ಥ ಆಯಿತು. ಅದಾದಮೇಲೆ ಇಲ್ಲಿ ನೋಡು, ಏನು ಕೆಲಸ ಸಿಕ್ಕಿದ್ರು ಮಾಡ್ತಾ ಇದ್ದೀನಿ. ನಿಂತರ ನಾನು ಮಾಡಲ್ಲ. ನೀನು ಒಬ್ಬನೇ ಅನ್ಕೋ ಬ್ರದರ್, ತಪ್ಪಿಲ್ಲ. ಆದರೆ ನಿನ್ನ ಫ್ಯಾಮಿಲಿಗೆ ತಪ್ಪಲ್ವಾ? ಇಲ್ಲಿ ನೋಡು, 5 ಸಲ ಪಾಂಪ್ಲೆಟ್ ಹಾಕಿದ್ರೆ 500 ರೂಪಾಯಿ ಸಿಗುತ್ತೆ. ಮಾಡ್ತೀಯಾ? ಏಯ್ ಹೋಗ, ಪಾಂಪ್ಲೆಟ್ ಹಂಚ್ಬೇಕಾ? ನಡಿ. ನಿನ್ನಿಷ್ಟ. ಅವರು ಇವರು ಅಂತ ಭೇದ ಇಲ್ಲದೆ ಉದ್ಯೋಗ ಧರ್ಮನ ಪಾಲಿಸ್ತಾ ಒಳ್ಳೆ ಹೆಸರನ್ನ ಗಳಿಸ್ಬೇಕು ಅಂತ ಮನಸ್ಸು ತುಂಬ ಆಶೀರ್ವದಿಸ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ನಿಜಾನೇ, ಯಾವ ಕೆಲಸನೂ ಮಾಡಿದೆ ಎಷ್ಟು ದಿನ ಅಂತ ಹಿಂಗೆ ಪಾರ್ಕಲ್ಲಿ ಕೂತ್ಕೊಳ್ಳಿ? ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ನನ್ನ ಆದ್ಯನ ಮನಸ್ಸು ಕರಗುತ್ತಲ್ವಾ? ಲೇಸಿನು ಈ ಥರ ಇರಬೇಡ ಕಣು. ಏನೋ ಒಂದು ಕೆಲಸ ಮಾಡಬೇಕು. ಯಾವ ಕೆಲಸ ಮಾಡಿದ್ರು ಕೂಡ ದುಡ್ಡು ಸಂಪಾದಿಸ್ಬೇಕು. ಆದ್ಯನ ಗ್ರಿಪ್ ಸಿಗೋ ಹಾಗೆ ಮಾಡಬೇಕು. ಬ್ರೋ ಬ್ರೋ ಏಯ್ ಬ್ರೋ 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 ನಿಂತ್ಕೋ. ಬ್ರೋ ಬ್ರದರ್, ಪಾಂಪ್ಲೆಟ್ಸ್ನ ಹಂಚ್ತೀನಿ, ನನಗೆ ದುಡ್ಡು ಬೇಕು. ಅಷ್ಟು ಜೋರಾಗಿ ಕಿರ್ಚಿದ 5 ನಿಮಿಷದಲ್ಲೇನೆ ಒಂದು ಚಿಕ್ಕ ನಗು ಜೊತೆ ಬಂದಿದ್ಯಾ ಅಂದ್ರೆ ನೀನು ತುಂಬ ದೊಡ್ಡವನಾಗ್ತೀಯ ಬ್ರದರ್. ಬಾ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಾ. ಅಣ್ಣ, ಇದು ಬಂದು ಮೊನ್ನೆ ಜಮೀನಿಗೆ ಅಂತ ಗೊಬ್ಬರ ತರಿಸಿದ್ವಲ್ಲ, ಅದ್ರ ಲೆಕ್ಕ ಇದು. ಒಂದ್ಸಲ ನೋಡಿ. ಔಷಧಿಗಳು ಬಂತ? ನಿನ್ನೆ ಅಷ್ಟೇ ಲೋಡ್ ಬಂತಣ್ಣ. ಅದ್ರ ಬಿಲ್ ಇದ್ರ ಕೆಳಗಡೆನೇ ಇದೆ ಅಣ್ಣ, ನೋಡಿ. ಶಿವರಾಜು, ಎಲ್ಲ ಔಷಧಿನೂ ಸರಿಯಾಗಿ ತರಿಸಿ. ರೈತರಿಂದ ಏನಾದ್ರೂ ತಗೊಂಡ್ರೆ ಆವತ್ತೇ ಲೆಕ್ಕ ಸರಿ ಹೋಗೋ ಹಾಗೆ ನೋಡ್ಕೊಳ್ಳಿ. ಈ ಲೆಕ್ಕ ಕೂಡ ಒಂದ್ಸಲ ನೋಡಿ ಬೀಗ್ರೆ. ಏನದು? ಮೂಟೆ. ಅದೇ ಏನ್ ಮೂಟೆ ಅಂತ ಅದನ್ನ ಬಿಚ್ಚಿ ನೋಡಿದ್ರೆ ಗೊತ್ತಾಗತ್ತೆ. ನಾನಿದ್ದೀನಲ್ವಾ, ಇಂಥ ಮೂಟೆಗಳನ್ನ ನಾನು ಎಷ್ಟು ಬಿಚ್ಚಿಲ್ಲ. ಎಲ್ಲ ಚಿನ್ನಾನೆ. ನೀವು ದುಬೈಗೆ ಹೋಗಿ ಬಂದ್ರ ಅಕ್ಕ? ಏನದ್ಕೆ ಹಾಗಂತಿದ್ದೀರಾ? ಈ ಒಡವೆ ಎಲ್ಲ ರಾಜಲಕ್ಷ್ಮಿಗೆ ಮದ್ವೆ ಟೈಮಲ್ಲಿ ನಾವು ವರ್ಷ ಇಟ್ಟಿದ್ದೆ ತಾನೆ. ಹೌದು. ಅಲ್ಲ, ಇದನ್ನ ಇಲ್ಲಿಗೆ ಯಾಕೆ ತಗೊಂಡ್ ಬಂದ್ರಿ ಪ್ರಮೀಳಾ ಅವ್ರೆ? ನಿಮ್ ಮಗಳನ್ನ ನಿಮ್ ಮನೆಗೆ ಕರ್ಕೊಂಡ್ ಬಂದ್ಮೇಲೆ ಇದು ನಮ್ಮನೇಲಿ ಯಾಕಿರ್ಬೇಕು? ಕಾಲ್ ಸರಿ ಹೋದ್ಮೇಲೆ ನಿಮ್ ಮನೆಗ್ ಬರ್ತಾಳಲ್ವಾ, ಇಲ್ಲೇ ಇಟ್ಕೊಳ್ಳಿ ಅಂದ್ರೆ ಏನ್ ಅರ್ಥ? ಮೊದಲು ಕೂತ್ಕೊಳ್ಳಿ ಅಮ್ಮ, ಮಾತಾಡೋಣ. ಬೇಡ ಬಿಡಿ ಬೀಗ್ರೆ,
ನಾವಿನ್ನು ಸಂಬಂಧಿಕರೇ ಆಗಿದ್ರೆ ಕೂತ್ಕೊಂಡ್ರೆ ಟೀ ಕುಡಿದ್ರೆ ಟಿಫನ್ ಮಾಡಿದ್ರೆ ಅರ್ಥ ಇರುತ್ತೆ ಅಲ್ವಾ ಮತ್ತೆ ನೀವು ಕೂಡ ನಮ್ಮನೆಗೆ ಸಂಬಂಧಪಟ್ಟವ್ರೆ ಅಲ್ವಾ? ಹಾ, ಸಂಬಂಧನೇ ಮುರಿದೋಗ್ತಾ ಇದೆ, ಇನ್ನೆಲ್ಲಿ ಸಂಬಂಧ? ರಾಜಿ, ಯಾಕೆ ಈ ತರ ಡಿಸೈಡ್ ಮಾಡಿದ್ಯಾ? ಹೇಳಿದ್ದೆ ಅಲ್ವಾ, ಈ ವಿಷಯ ಯಾರಿಗೆ ಗೊತ್ತಾದ್ರೂ ಅದನ್ನ ಅಕ್ಸೆಪ್ಟ್ ಮಾಡಲ್ಲ ಅಂತ. ಅಷ್ಟಕ್ಕೂ ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ ಅಲ್ವಾ? ನಾನಿನ್ನ ಎಷ್ಟು ಪ್ರೀತಿಸ್ತೆ, ನಾನಿನ್ನ ಎಷ್ಟು ಇಷ್ಟಪಟ್ಟೆ ಅಂತ ಎಲ್ರಿಗೂ ಗೊತ್ತು. ನಮ್ ಪ್ರೀತಿನ ಮದುವೆ ತನಕ ಹೋಗೋದಕ್ಕೆ ಎಷ್ಟು ಕಷ್ಟಪಟ್ವಿ ನಾವು ಗೊತ್ತಾ ನಿಂಗೆ? ಮಾವನನ್ನ ಒಪ್ಸೋದಕ್ಕೆ ಸೀನು ಮತ್ತೆ ಆದ್ಯ ಇಬ್ರು ಕೂಡ ನಾಟಕ ಮಾಡ್ಬೇಕಾಯ್ತು. ಈಗ ಗೇಮ್ ಗೆದ್ರೆ ಗ್ರೌಂಡ್ ನಮ್ ಸ್ವಂತ ಆಗತ್ತೆ ಅಂತ ಎಲ್ರಿಗೂ ಗೊತ್ತಿರೋದೇ ವಿಷಯ ಅಲ್ವಾ? ಆದ್ರೆ ಯಾಕೆ ಬೇಕು ಅಂತ ನಿನ್ನ ರೊಚ್ಚಿಗೆ ಇಳಿಸಿ ಶೌರ್ಯನ್ ಮೇಲೆ ಪಂದ್ಯ ಕಟ್ಬೇಕಿತ್ತು? ನಮ್ಮಿಬ್ರನ್ನ ದೂರ ಮಾಡಕ್ ಆತರ ಮಾಡಿದ್ದು ಅದೆಲ್ಲ ಸುಳ್ಳು ರಾಜಿ. ದೇವ್ರೆ ಕೆಳಗಿಳಿದ್ ಬಂದ್ರು ನಮ್ಮನ್ನ ದೂರ ಮಾಡಕ್ ಆಗಲ್ಲ ಸರ್. ಅಷ್ಟೆಲ್ಲ ಯಾಕೆ? ನಾವು ಸೋತ್ರೆ ಬಿಡ್ತೀವಿ ಅಂತ ಹೇಳಿದ್ದು ನೀನೇ ಅಲ್ವಾ? ಅಂದ್ರೆ ನಾನು ಗೆಲ್ತೇನೆ ಅನ್ನೋ ನಂಬಿಕೆ ನಿಮಗಿಲ್ವಾ ಸರ್? ನಂಬಿಕೆಗಿಂತ ಜಾಸ್ತಿ ಪ್ರೀತಿ ಇದೆ ರಾಜಿ. ಆ ಪ್ರೀತಿಯಿಂದನೇ ಹೇಳ್ತಾ ಇರೋದು ಇವೆಲ್ಲ ಯಾಕೆ ಅಂತ. ನೋಡ್ ರಾಜಿ, ಇದನ್ ಮನೇಲಿ ಗೊತ್ತಾದ್ರೆ ಎಷ್ಟು ಅಪಾರ್ಥ ಮಾಡ್ಕೊಂತಾರೆ ಗೊತ್ತಾ ನಿಂಗೆ? ಆಮೇಲೆ ನಿನ್ಮೇಲೆ ನನಗೆ ಕೋಪ ಬರ್ತಾ ಇಲ್ಲ. ಅಷ್ಟಕ್ಕೂ ಈ ರೀತಿ ಪಂದ್ಯ ಮಾಡ್ಬೋದಾ ರಾಜಿ? ಇವಾಗ್ಲೂ ಮೀರ್ ಹೋಗಿರೋದು ಏನೂ ಇಲ್ಲ, ಬಿಟ್ಬಿಡು. ನೀನ್ ಆಡೋಕಾಗ್ದೇ ಇರೋದ್ರಿಂದ ಇಂಥದ್ದೇನೋ ನಡೆಯೋದಿಲ್ಲ ಅಂತ ಹೇಳ್ಬೇಡ. ಇಲ್ಲ ಆದ್ಯ, ನಾನು ಆಡದೆ ಹೋದ್ರೂ ಆಟ ನಡಿಬೇಕು. ರಾಜಿ, ಹೇಗ್ ನಡೆಯುತ್ತೆ? ಇನ್ನೊಬ್ಳು ಪ್ಲೇಯರ್ನ ನನ್ನ ಜಾಗದಲ್ಲಿ ರೀಪ್ಲೇಸ್ ಮಾಡಿಸ್ತೀನಿ ಸರ್. ಈಗ ನಿನ್ನಂತ ಪ್ಲೇಯರ್ ಎಲ್ಲಿ ಸಿಗ್ತಾರೆ? ಹುಡುಕ್ತೀನಿ ಸರ್. ಮ್ಯಾಚ್ಗೆ 6 ತಿಂಗಳು 1 ವರ್ಷನೂ ಇಲ್ಲ, ತುಂಬಾ ಕಡಿಮೆ ದಿನ ಇರೋದು. ನೀನು 4 ಪ್ಲೇಯರ್ಸ್ಗೆ ಸಮ ರಾಜಿ. ನಿನ್ ಆಟದ ವರ್ಷೆ ಎಲ್ರಿಗೂ ಗೊತ್ತು. ನೀನ್ ಗ್ರೌಂಡ್ಗೆ ಇಳಿದ್ರೆ ನಿನ್ ಸಮ ಯಾರು ನಿಲ್ಲೋಕಾಗಲ್ಲ, ಅದು ಕೂಡ ಗೊತ್ತು. ಆದ್ರೆ ನಿನ್ ಸಿಚುವೇಶನ್ ನ ಕ್ಯಾಚ್ ಮಾಡ್ಕೋಬೇಕು ಅಂತ ಮತ್ತೆ ಮತ್ತೆ ಅದೇ ಮಾತನ್ನ ನೆನಪು ಮಾಡಿ ನೀನು ಮಾತನ್ನ ತಪ್ಪದೇ ಇರ್ಬೇಕು ಅಂತ ಪಕ್ಕಾ ಪ್ಲಾನ್ ಮಾಡ್ಕೊಂಡೆ ಆಡ್ತಿದ್ದಾಳೆ ಆ ಅಶ್ಮಿತಾ. ರಾಜಿ, ನಿನ್ನ ಎಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದು. ಅವಳು ಏನ್ ಬೇಕಾದ್ರೂ ಮಾಡ್ಲಿ ಸರ್, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಈ ಮ್ಯಾಚ್ ಆಡ್ಬೇಕು, ಅವಳು ಸೋಲ್ಬೇಕು. ಎಂಥ ಪರಿಸ್ಥಿತಿಲೂ ನಿಮ್ಮನ್ನ ಅವಳಿಗೆ ಬಿಟ್ಕೊಡಲ್ಲ ನಾನು. ನನ್ನ ಪ್ಲೇಸಲ್ಲಿ ಒಳ್ಳೆ ಪ್ಲೇಯರ್ನ ಕರ್ಕೊಂಡ್ಬಂದು ಆಡಿಸ್ತೀನಿ ಸರ್. ಖಂಡಿತವಾಗ್ಲೂ ಈ ಗೇಮ್ನ ಗೆಲ್ಲೋಣ. ರಾಜಿ, ಅದೇ ನಡೆದ್ರೆ ಇನ್ಯಾವತ್ತೂ ಅಶ್ಮಿತಾ ನಮ್ಮ ಮಧ್ಯಕ್ಕೆ ಬರೋದಿಲ್ಲ ಸರ್. ರಾಜಿ, ಅದೆಲ್ಲ ನಡೆಯಲ್ಲ ರಾಜಿ. ನಡೆಯುತ್ತೆ ಸರ್. ರಾಜಿ, ನಿಂಗೆ ಇಷ್ಟೊಂದು ಧೈರ್ಯ ಹೇಗೆ? ನನ್ನ ಪ್ರೀತಿ. ರಾಜಿ, ಅದೇ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ಸ್ವಲ್ಪ ಯೋಚನೆ ಮಾಡು. ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ. ಸರ್, ಗೇಮ್ ಆಡೋ ದಿನ ನಾನು ಈ ಗ್ರೌಂಡಲ್ಲಿ ಇಲ್ಲದೆ ಇರಬಹುದು, ಆದ್ರೆ ನೀವು ನನ್ನ ಮನ್ಸಲ್ಲಿದ್ದೀರಾ. ನನ್ನ ಹಾರ್ಟ್ ಬೀಟ್ ಯಾವಾಗ್ಲೂ ನಿಂತು ಹೋಗ್ಬೋದೇ ಹೊರತು ನನ್ನ ಮನ್ಸಿಂದ ನಿಮ್ಮನ್ನಂತೂ ತೆಗಿಯಕ್ಕಾಗಲ್ಲ. ಹಾಗಿರೋವಾಗ ಮಧ್ಯದಲ್ಲಿ ಅವಳು ಹೇಗೆ ಬರಕ್ಕಾಗತ್ತೆ ಸರ್? ಇಲ್ಲ, ನನ್ನ ನಂಬಿ ಸರ್. ರಾಜಿ, ನೀವೇನ್ ಹೇಳ್ತಿದ್ದೀರಾ ನಂಗಂತೂ ಅರ್ಥ ಆಗ್ತಿಲ್ಲ. ಪ್ರಮೀಳ್ ಅವರೇ, ನೀವು ಏನು ಹೇಳಬೇಕು ಅನ್ನೋದನ್ನ ಸ್ವಲ್ಪ ಸ್ಪಷ್ಟವಾಗಿ ಹೇಳಿದ್ರೆ ನಮಗೂ ಅರ್ಥವಾಗುತ್ತೆ. ನನ್ ಮಗನ್ ಜೊತೆ ಜೀವನ ಪೂರ್ತಿ ಪ್ರಯಾಣ ಮಾಡ್ತೀನಿ ಅಂತ ಕೊಟ್ಟಿರೋ ಮಾತುಗಳು ಬರೀ ಸುಳ್ಳೆ ಆಗಿದ್ರೆ ಹೀಗೆಲ್ಲ ಮಾತಾಡ್ಬೇಕಾಗುತ್ತೆ. ಅಂದ್ರೆ ನಮ್ ರಾಜಲಕ್ಷ್ಮಿ ಏನಾದ್ರೂ ಮಾಡದ್ಲಾ? ಇನ್ನೇನ್ ಮಾಡ್ಬೇಕು? ಕಾಲ್ ಮುರ್ಕೊಂಡು ಸಂಸಾರ ಮಾಡದೆ ಕೂತಿದ್ದಾಳಲ್ಲ. ನೋಡಮ್ಮ, ನನ್ನ ಮಗಳು ಅನ್ಕೊಳ್ದೇ ಇರೋ ಅಪಾಯದಲ್ಲಿ ಗಾಯದ ಪಾಲಾಗಿದ್ದಾಳೆ. ಅದು ಸರಿ ಬೀಗ್ರೆ, ಅದನ್ನ ಅಪಾಯ ಅಂತಾನೆ ಅನ್ಕೊಳ್ಳೋಣ. ಅನ್ಕೊಳ್ದೇನೆ ಗಾಯ ಮಾಡ್ಕೊಂಡಿರೋ ನಿಮ್ ಮಗಳು ಅನ್ಕೊಂಡೇನೆ ನಮ್ಮನ್ನ ನಗೆ ಪಾಟ್ಲು ಮಾಡ್ತಿದ್ದಾಳಲ್ಲ. ಏನಿದು? ಅಬ್ಬಾ, ನೀನ್ ಸ್ವಲ್ಪ ಸುಮ್ಮನೆ ಇರೋ. ಇಲ್ಲಿ ನೋಡು ಪ್ರಮೀಳಾ, ರಾಜಲಕ್ಷ್ಮಿ ನನ್ನ ಮಗನ ಮಗಳು.
ಯಾವುದೇ ಕಾರಣಕ್ಕೂ ಅವಳು ನಮ್ಮ ಮರ್ಯಾದೆ ತೆಗಿಯಲ್ಲ. ಆ ಪೌರುಷದಿಂದನೇ ಮರ್ಯಾದೆನ ಬೀದಿ ಪಾಲ್ ಮಾಡ್ತಾ ಇದ್ರೆ ನನ್ ಮಗನ್ ಜೊತೆ ನಿನ್ ಮಗಳು ಜೀವನ ಪೂರ್ತಿ ಇರೋದಕ್ಕೆ ನೀವು ಕೊಟ್ಟಿರುವಂತ ಈ ಒಡವೆಗಳು ನಮ್ಮ ಹತ್ರ ಇರೋದು ಒಳ್ಳೇದಲ್ಲ ಅಂತ ನಿಮ್ಗೆ ತಂದ್ಕೊಟ್ಟಿದ್ದೀನಿ. ನಮ್ ರಾಜಿ ನಿಮ್ ಮರ್ಯಾದೆ ತೆಗಿಬೇಕು ಅಂತ ನೋಡಿದ್ಲಾ? ಬಂಗಾರ ಒಂದೇನಾ ಇಲ್ಲ ನಮ್ ಹುಡ್ಗಿನೂ ವಾಪಸ್ ಕೊಟ್ಬಿಡ್ತೀರಾ? ಅಕ್ಕ ಪದ್ಮಾ, ಅವ್ರ ಕೋಪದಲ್ಲಿರೋ ಅರ್ಥ ಅದೇ ಕಣೋ, ಅದಕ್ಕೆ ನೇರವಾಗಿ ಕೇಳ್ತಾ ಇದ್ದೀನಿ. ನೀವ್ ಹೇಳೋದೇ ನಿಜ. ನಿಮ್ ಮಗಳಿಗೊಂದ್ ನಮಸ್ಕಾರ. ಇನ್ ಮುಂದೆ ನಮ್ಮನೆಗ್ ಕಳಿಸ್ಬೇಡಿ. ಪ್ರಮೀಳ್ ಅವರೇ, ಏನ್ ಮಾತಾಡ್ತಿದ್ದೀರಾ ನೀವು? ಕಾಲ್ ಮುರ್ಕೊಂಡು ಸಂಸಾರ ಮಾಡಕ್ಕಾಗಲ್ಲ ಅಂತಾನ? ಆ ವಿಷಯಕ್ಕೆ ಬಂದ್ರೆ ಒಂದು ನಿಮಿಷ ನೋಡಮ್ಮ, ರೋಡಲ್ಲಿ ಅಪಾಯಕ್ಕೊಳಗಾಗಿರೋ ನನ್ನ ಮಗಳು ಈಗ ಹೆಜ್ಜೆ ಇಡೋದಕ್ಕೂ ಕಷ್ಟ ಆಗ್ತಾ ಇದೆ. ಆದ್ರೆ ತಪ್ಪು ಹೆಜ್ಜೆ ಇಡೋ ಅಂತ ಚಿಕ್ಕ ಹುಡುಗಿ ಅಂತೂ ಅಲ್ಲ. ನಿಮ್ಮ ಮಗನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದಾಳೆ. ಅವನ ಜೊತೆ ಜೀವನ ಮಾಡಕ್ಕೆ ನಮ್ಮನ್ನೆಲ್ಲ ಬಿಟ್ಟು ಅತ್ತೆ ಮನೆಗೆ ಕಾಲಿಟ್ಟಿದ್ದಾಳೆ. ಹೊಂದ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಸಮಯ ಬೇಕೇನೋ, ಆದ್ರೆ ಸರಿಪಡಿಸ್ಕೊಳ್ಳೋಂಥ ವಿಷಯ ಅವಳಲ್ಲಿ ಏನೂ ಇಲ್ಲಮ್ಮ. ಈಗ ಅವಳು ಕುಂತಿದ್ದಾಳೆ ಅನ್ನೋ ಕಾರಣಕ್ಕೆ ನಿಮ್ಮ ಮಗ ಬೇಡ ಅಂದ್ರೆ ಪಂಚಾಯತಿ ಕರೆಸ್ಬೇಕಾಗತ್ತೆ. ಬೀಗದ ಕೈಯಲ್ಲಿ ಶಿಕ್ಷೆಗೆ ಒಳಗಾದ ಅನ್ನೋ ನೋವಲ್ಲಿ ಅವನ ಆರೋಗ್ಯನ ಕೂಡ ಹಾಳು ಮಾಡ್ಕೋಬಹುದು. ಸ್ವಲ್ಪ ನೋಡ್ಕೊಳ್ಳಿ. ನಿಮ್ ಮಗಳೇ ಬಂಗಾರ ಅಂತ ಹೇಳ್ತೀರಂತ ಗೊತ್ತಿದ್ದೆ ನೀವು ಕೊಟ್ಟಿರೋ ಬಂಗಾರ ಎಲ್ಲ ತಂದ್ಕೊಟ್ಟಿದ್ದೀನಿ. ಒಂದ್ ವೇಳೆ ರಾಜಿಗೆ ಗೊತ್ತಿಲ್ಲದೆ ಏನಾದ್ರೂ ತಪ್ಪು ಮಾಡ್ಬಿಟ್ಟಿದ್ರೆ ದಯವಿಟ್ಟು ಮನಸ್ಸಿಗೆ ತಗೋಬೇಡಿ, ಅವಳನ್ನ ಕ್ಷಮಿಸ್ಬಿಡಿ. ಗೊತ್ತಿದ್ದು ಮಾಡಿದ್ರೆ ಮಾಡಲ್ಲ. ಮಾಡಿದ್ಮೇಲೆ ಮಾಡಲ್ಲ ಅಂತೀರಲ್ಲ. ಅವಳು ಏನ್ ಮಾಡಿದ್ಲು ಅಂತ ನಿಮ್ ಅಣ್ಣ ಹೇಳಿದ್ರಲ್ಲ, ನನ್ ಮಗನ್ನ ರಾಜಲಕ್ಷ್ಮಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ ಅಂತ. ಆ ಪ್ರಾಣನ ವ್ಯಾಪಾರದ ತರ ಮಾರ್ಕೆಟ್ ಅಲ್ಲಿ ಇಟ್ಟಿದ್ದಾಳೆ. ಅಂದ್ರೆ ಅದೇ ಕಾಲೇಜಲ್ಲಿ ಓದೋ ಅಸ್ಮಿತಾ ಜೊತೆ ಅದೇನ್ ಜಗಳನ ಗೊತ್ತಿಲ್ಲ, ಆದ್ರೆ ಮೈದಾನನ ಸ್ವಂತ ಮಾಡ್ಕೊಳ್ಳೋ ಆಟದಲ್ಲಿ ಸೋತ್ ಬಿಟ್ರೆ ನಿಮ್ ಮಗಳು ಕುತ್ತಿಗೆಗೆ ತಾಳಿ ಕಟ್ಟಿರೋ ನನ್ ಮಗ ಶೌರ್ಯನ ಅವಳೇ ಸ್ವತಃ ಅಸ್ಮಿತಾ ಕೊಟ್ಟು ಮದ್ವೆ ಮಾಡಿಸ್ತಾಳಂತೆ. ನಿಜವಾಗ್ಲೂ ಹಾಗಂದ್ಲಾ? ಇಲ್ಲಿ ನೋಡಿ ಅಮ್ಮ, ಇಲ್ದೇ ಇರೋದನ್ನೆಲ್ಲ ಹೇಳಿ ಸಮಯ ವ್ಯರ್ಥ ಮಾಡೋಕ್ ಬಂದಿಲ್ಲ ನಾನು. ಅತ್ತೆ ಸುಳ್ಳು ಹೇಳಿದ್ಲು ಅಂತ ಸೊಸೆ ಮುಂದೆ ತಲೆ ತಗ್ಸೋ ಗ್ರಹಚಾರ ನನ್ಗೇನು ಇಲ್ಲ. ಅಲ್ಲ, ಇವಾಗೇನ್ ಮರ್ಯಾದೆ ಉಳಿಸಿದಾಳೆ ಅಂತ ಕಾಲ್ಗೆ ಉಂಗ್ರ ತೋಡ್ಸಿರೋ ಗಂಡನ್ನ ಅದೇ ಕಾಲ್ಗೆ ಕಟ್ಟ ಹಾಕ್ಸ್ಕೊಂಡಿದ್ರು ಕೂಡ ಈ ಸ್ಪರ್ಧೆ ಯಾಕೆ ಅನ್ಕೊಳ್ದೇನೆ ತಾಳಿ ಕಟ್ತವನೆ ಪಣಕ್ಕಿಟ್ಟಿದ್ದಾಳೆ ಅಂದ್ರೆ ಏನನ್ಬೇಕು? ನೀವೇನು ಅನ್ನಲ್ಲ ಅಂತಾನೆ ನಿಮ್ ಬಂಗಾರನ ನಿಮ್ಗೆ ಕೊಟ್ಟು ಹೋಗೋಣ ಅಂತ ಬಂದಿರೋದು. ಮದ್ವೆ ಆದ್ಮೇಲೆ ಕಾಲೇಜ್ ಯಾಕೆ ಅಂತ ಕೇಳಿದ್ರು ಪ್ರಮೀಳಕ್ಕ, ಆದ್ರೂ ಯಾರು ಕೇಳಲಿಲ್ಲ. ಹಾಕಿ ಆಟ ಆಡ್ಸಿದ್ರಿ. ಇವಾಗ ಸೋಲಿಸ್ಬೇಕು ಅಂದ್ರೆ ರಾಜಲಕ್ಷ್ಮಿ ಕತ್ತಲ್ಲಿರೋ ತಾಳಿಗೆ ಏನ್ ಬೆಲೆ ಇರುತ್ತೆ? ಮೊದ್ಲು ಈ ಮನೆಗೆ ಏನ್ ಬೆಲೆ ಇದೆಯೋ ಅದನ್ನ ಯೋಚನೆ ಮಾಡಿ.